ಆ, ಹಲೋ. ಸರ್ ನಮಸ್ತೆ ನಮಸ್ತೆ. ಸರ್ ನಮಸ್ಕಾರ ಈಗ ಹೇಳಿ. ಸರ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಸಿಗ್ತಾ ಇದೆ, ಅಂದ್ರೆ ಸ್ಪಾಟ್ ನಂಬರ್ 6ರಲ್ಲಿ ಮೂಳೆ ಸಿಕ್ಕಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಮತ್ತು ಭೀಮನ ವಿಚಾರವಾಗಿ ಎಲ್ಲಾ ಜನರಿಗೂ ಗೊತ್ತಿದೆ. ಸರ್ ಒಂದ್ ಡೌಟ್ ಅಂದ್ರೆ ಆ ಆ ಆ ಧರ್ಮಸ್ಥಳ ಅಕ್ಕಪಕ್ಕ ನೇತ್ರಾವತಿಯ ದಡದಲ್ಲಿ ಭೀಮ ಹೂತಾಕಿದ್ದೇನೆ ಎನ್ನಲಾಗ್ತಾ ಇರುವಂತ ಮೂಳೆ ಸಿಗ್ತಿದೆಯಲ್ಲ, ಆ ಕೇಸಿಗೆ ಸಂಬಂಧಪಟ್ಟಂತೆ ಭೀಮನೇ ಹೂತ್ ಹಾಕಿದ್ದೇನೆ ಎನ್ನುವುದಕ್ಕೆ ಏನಾದ್ರೂ ಸಾಕ್ಷಿ ಸಿಗ್ಬೋದಾ ಸರ್? ಅಥವಾ ಯಾರಾದ್ರೂ ಹೂತ್ ಹಾಕಿರುವಂತ ಶವವನ್ನ ಭೀಮ ನೋಡ್ಕೊಂಡು ಅದನ್ನ ದೂರು ಕೊಟ್ಟಿರುವಂತ ಸಾಕ್ಷಿ ಇದೆಯಾ ಸರ್? ಅಂದ್ರೆ ಅದ್ರ ಬಗ್ಗೆ ಯಾವ ತರ ತನಿಖೆ ಆಗತ್ತಾ, ಅಥವಾ ಅದು ತನಿಖೆಗೆ ಬೇಡ, ಅಥವಾ ಅದ್ರ ಬಗ್ಗೆ ಮಾತಾಡೋದಾ ಸರ್? ಹೌದು, ನೀವ್ ಹೇಳ್ತಾ ಇರುವಂತ ಪ್ರಶ್ನೆ ಬಹಳ ಅದ್ಭುತವಾದಂತದ್ದು. ಇದು ರೇಜ್ ಆಗಿರ್ಲಿಲ್ಲ. ಅವನೇ ಊತಾಕಿದ್ದಾನ, ಹೌದು ಇಲ್ಲ ಬೇರೆ ಯಾರಾದ್ರೂ ಊತಾಕಿರುವಂತವ್ರನ್ನ ತೆಗಿದ್ದಾನ, ತೋರ್ಸಿದ್ದಾನ ಅಂತ ಅನ್ನುವಂಥದ್ದು. ಓಕೆ ಈ ವಿಚಾರದಲ್ಲಿ ಮೂಳೆ ಸಿಕ್ಕದ್ದೇನು ಮಹಾ ದೊಡ್ಡ ಇದೇನಲ್ಲ. ಓಕೆ ಆ ಜಾಗದಲ್ಲಿ ಮೂಳೆ ಸಿಗುವಂತದ್ದು ಯಾಕೆ ಅಂತ ಅಂದ್ರೆ ಅಲ್ಲಿ ನೇತ್ರಾವತಿ ದಡ ಆದ್ರಿಂದ ಲಕ್ಷಾಂತರ ಜನಗಳು ಮತ್ತು ಬೇರೆ ಬೇರೆ ಜನಗಳಲ್ಲಿ ಇವೆಲ್ಲ ಬೇರೆ ಮನಸ್ಥಿತಿ ಜನಗಳಲ್ಲಿ ಬಂದು, ಓಕೆ ಯಾಕೆಂದ್ರೆ ನಾವುಗಳು ಹೋದಾಗ್ಲೂ ಸಹ ಸುಮಾರು ಅಲ್ಲೆಲ್ಲ ನಾವೆಲ್ಲ ಕೇಳ್ತೀವಿ. ಯಾಕೆಂದ್ರೆ ಪೊಲೀಸ್ ಅಧಿಕಾರಿಗಳ ಕೆಲಸ ಮಾಡಿದವರು ಹೇಳ್ತಾರಲ್ಲ, ಓಕೆ ಅಲ್ಲಿ ಸೂಸೈಡ್ ಮಾಡುವಂತವ್ರು, ಒಳಗೆ ಬಂದಂತವ್ರು, ಬೇರೆ ಬೇರೆ ಮನಸ್ಥಿತಿಯಲ್ಲಿ ಬಂದು ಅಲ್ಲಿ ಸತ್ತೋಗ್ಬಿಡುವಂತವ್ರು, ಓಕೆ ಆಮೇಲೆ ಅಲ್ಲಿಗೆ ಬಂದು ಸ್ವಲ್ಪ ದಿವಸ ಉಳ್ಕೊಂಡು ಅಲ್ಲೇ ಇದಾಗುವಂತವ್ರು, ಇಂಥವ್ರನ್ನ ನಾವು ತುಂಬಾ ಜನ ಕೇಳಿದೀವಿ ನಾವೆಲ್ಲ. ಅಂದ್ರೆ ಇಂಥ ಯಾಥಾರ್ಥಿಕ ಸ್ಥಳಗಳಲ್ಲಿ ಸಾಮಾನ್ಯ ಸಾವು. ಈ ಕಾಶಿ ತಗೊಳ್ಳಿ, ತಗೊಳ್ಳಿ ಧರ್ಮಸ್ಥಳ, ದಕ್ಷಿಣ ಕಾಶಿ ಅಂತ ಕರೆಯುವಂತ ಜಾಗ ಇದು. ಅಸಂಖ್ಯಾತ ಜನಸ್ತೋಮ ಜಾಗ ಇದು. ಬಹಳ ಅತ್ಯಂತ ಗೌರವವಾಗಿ ನೋಡ್ತಕ್ಕಂಥ ಜಾಗ ಇದು. ಅದಕ್ಕೆ ಅಲ್ಲಿ ಇಂಥವೆಲ್ಲ ಜನ ಇದೆಲ್ಲ ನಡೆದ್ರಿಂದಾನೇ ಅಲ್ಲಿಗೆ ಅಷ್ಟೊಂದು ಜನ ಹೋಗ್ತಾರೆ. ಅದಕ್ಕೆ ಧರ್ಮಸ್ಥಳದಲ್ಲಿ ಅಂತ ಜಾಗ, ಹೊಳೆ ಇರುವಂತ ಜಾಗದಲ್ಲಿ ಮನುಷ್ಯ ಹೋಗಿ ಸತ್ತೋಗಿರುವಂತದ್ದು ಅದೇನ ಅಂತ ಆಶ್ಚರ್ಯ ಏನಲ್ಲ. ಆಮೇಲೆ ಅಲ್ಲಿ ಹೋಗಿರ್ತಕ್ಕಂತ, ಅಲ್ಲಿ ನಡೆಸ್ತಾ ಇರ್ತಕ್ಕಂತ, ಆಮೇಲೆ ಅದನ್ನ ಏನು ಇದನ್ನ ದೇವಸ್ಥಾನ ನಡೆಸ್ತಾ ಇರ್ತಕ್ಕಂಥವ್ರೇ ಆಗ್ಲಿ, ಯಾರೇ ಆಗ್ಲಿ, ಅಲ್ಲಿ ಹೋದಂತ ಯಾತ್ರಾರ್ಥಿಗಳನ್ನ ರಾಕ್ಷಸರಂತೆ ಹಿಡಿದು ತಿಂದು ಬಿಡ್ತಾರೆ ಅಂತ ನಾವ್ ಯೋಚನೆ ಮಾಡ್ತೀವಲ್ಲ, ಅದು ಇನ್ನಂತ ನಮ್ಮ ಹೀನಾಯ ಮನಸ್ಥಿತಿ ಇರ್ತದೆ ಹೇಳಿ, ಅದನ್ನ ಯೋಚನೆ ಮಾಡ್ಬೇಕಲ್ಲ. ಆ ತರ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹಿಂಗ್ ತಿನ್ನೋಕ್ ಸಾಧ್ಯನಾ? ಅಲ್ಲಿ ಬಂದವ್ರಿಗೆ ಒಬ್ಬ ಭಿಕ್ಷುಕೋ ಯಾರೋ ಕಷ್ಟ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋರ್ಗೆ ಈ ತರ ತಿಂತಾರೆ, ಇಲ್ಲಿ ಜನ ಇದಾರೆ ಅನ್ನುವಂಥದ್ದು ಏನಾರ ಇಂತು ಅಂದ್ರೆ ನಾವು ಒಂದು 2000 ವರ್ಷದಿಂದ ಯೋಚನೆ ಮಾಡ್ಬೇಕಷ್ಟೇ. ಅವಾಗ ರಾಕ್ಷಸಿ ಮನೋಪ್ರವೃತ್ತಿಯವ್ರು ಜನ ಕಾಡಲ್ಲಿದ್ರು, ಹೋದ್ರೆ ತಿನ್ಬಿಡ್ತಿದ್ರು ಅಂತ. ಇದನ್ನು ಒಬ್ಬ ಅನುಭವಿ ಪೊಲೀಸ್ ಆಫೀಸರ್ ಆಗಿ ಯೋಚನೆ ಮಾಡುವಂತದ್ದು. ಯೋಚನೆ ಮಾಡ್ಬೇಕಾದಂತ ರೀತಿನೂ ಇರ್ಬೇಕಲ್ಲ ತಲೆನಲ್ಲಿ. ಹೌದು ಸರ್, ಹೌದೌದು. ನಾನು ಯೋಚನೆ ಮಾಡ್ತಾ ಇರುವಂತದ್ದು ಸರಿನಾ ತಪ್ಪಾ ಅನ್ನುವಂಥದ್ದು ಯೋಚನೆ ಮಾಡ್ಬೇಕಲ್ಲ ನಾನು ಸಾರಿ ಮಾತಾಡ್ಬೇಕಾದಾಗ. ಅದು ನನಗ್ ಅನ್ನಿಸ್ತಂತ ರೀತಿ ಇದು. ಆತರ ತಿಂತಾರೆ, ಹಿಡ್ಕೊಂಡು ತಿನ್ನುವಂತವ್ರು ಅಂತ ಮಾತಲ್ಲ, ಬೇರೆ ವಿಚಾರ. ಅವ್ರು ಮಾತಾಡ್ತಾರೆ. ಆದ್ರೆ ಈ ಮೂಳೆ ಪ್ರಶ್ನೆ ಬಂದಾಗ ಅವುಗಳನ್ನ ಅವನೇ ಊತಿದಾನ, ಇಲ್ಲ ಬೇರೆಯವ್ರು ಊತಾಕಿ ಇಲ್ಲ ಗ್ರಾಮಗಳಲ್ಲಿ ಸತ್ತಂತ ನ್ಯಾಚುರಲ್ ಸ್ವಾಭಾವಿಕ ತಂದು ಊತ ಹಾಕಿದಾರ ಅನ್ನುವಂಥದ್ದು. ಅದನ್ನ ತೆಗೆದಾದ್ಮೇಲೆ ಅದನ್ನ ಪರೀಕ್ಷೆ ಮಾಡಿ ಅವರು ಯಾವ್ದಕ್ಕೋಸ್ಕರ ಸತ್ರು, ಯಾವ ಕಾರಣಕ್ಕೋಸ್ಕರ ಸತ್ರು, ಅದನ್ನ ಕಾಸ್ ಆಫ್ ಡೆತ್ ಏನು, ಅದಾದ್ಮೇಲೆ ಐಡೆಂಟಿಫಿಕೇಶನ್ ಅನ್ನ ಯಾರು, ಮತ್ ಅವ್ರು ಯಾರು, ಯಾವ ಊರಿಂದ ಬಂದ್ರು, ಅವ್ರು ಯಾರ ಜೊತೆನಲ್ಲಿ ಬಂದ್ರು, ಎಷ್ಟು ವರ್ಷದಲ್ಲಿ ಬಂದ್ರು ಅಂತ ಅನ್ನುವಂಥ ತನಿಖೆ ಮಾಡುವಂತದ್ದು ಇದೆಯಲ್ಲ. ನನ್ನ ಲೆಕ್ಕದಲ್ಲಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಚೈನಾ ವಾಲ್ ಟು ದಿ ಪೊಲೀಸ್. ಇದು ಒಂದು ಚೈನಾದ ಮಹಾ ಗೋಡೆ ಇದ್ದಂಗೆ. ಅದನ್ನ ಅತಿ ಪೂರ್ಣ ಪ್ರಮಾಣದಲ್ಲಿ ಗೋಡೆನ ನಾನು ಸಂಪೂರ್ಣ ಸಾಗಿ ವಾಪಸ್ ಬರ್ತೀನಿ ಅನ್ನೋದು ಎಷ್ಟು ಕಷ್ಟನೋ ಅಷ್ಟೇ ಈ ತನಿಖೆನಲ್ಲಿ ಲಾಜಿಕಲ್ ಎಂಡ್ ತಗೊಂಡು ಹೋಗ್ತಕ್ಕಂಥದ್ದು ಅಷ್ಟೇ ಕಷ್ಟ ಇದೆ. ಬಟ್ ನಂದಾಕ್ಷಣಕ್ಕೆ ಬಿಡ್ಬಿಡ್ಬೇಕು ಯಾರೋ ಮರ್ಡರ್ ಮಾಡೋದವ್ರನ್ನ ತಂದು. ಯಾಕೆಂದ್ರೆ ಅಲ್ಲಿ ಬಂದವರಲ್ಲಿ ಹಲವಾರು ಮರ್ಡರ್ಗಳು ಮಾಡ್ಬಿಟ್ಟು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದವ್ರು ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿರ್ಬೋದು. ಏನು ಇನ್ಫಾರ್ಮೇಶನ್ ಧರ್ಮಸ್ಥಳಕ್ಕೆ ಬಂದವ್ರ ಕಣೆಯ ಹೋಗಿದ್ದಾನ ಅವನು, ಒಂದೇ ರಸ್ತೆ ಇದೆ, ಕಾಯ್ದು ಬಿಟ್ರೆ ಅಲ್ಲೇ ಅರ್ಧ ದಾರಿನಲ್ಲೇ. ಯಾಕೆಂದ್ರೆ ನಾವು ಹಲವಾರು ಕೇಸ್ಗಳು ಮಾಡಿದೀವಿ. ಅಲ್ಲಿ ಬಂದು ಧರ್ಮಸ್ಥಳಕ್ಕೆ ಬಂದಿದ್ದವ್ರೆ, ಅಲ್ಲಿ ಹೋಗಿ ಹೊಡೆದ್ಬಿಡೋಣ ಕಣ ಅಂತ ಬೆಂಗಳೂರು ರೌಡಿಗಳನ್ನ ನಾವು ಹಲವಾರು ವರ್ಷ ಅಂಡರ್ವರ್ಲ್ಡ್ನ ಹ್ಯಾಂಡಲ್ ಮಾಡ್ತಾ ಇರುವಂತ ಸಮಯದಲ್ಲಿ ಅಂತವನಕ್ಕೂ ಬಂದಿದ್ದೀವಿ ನಾವಲ್ಲಿ. ಹಂಗೆ ಹಲವಾರು ಕೋನಗಳಿಂದ ನಾವು ನೋಡಿದಾಗ ಮೂಳೆ ಸಿಗೋದ್ರಲ್ಲಿ ಯಾವುದೇ ಒಂದೇ ಒಂದು ಅತಿಶಯೋಕ್ತಿ ಇಲ್ಲ. ಇನ್ ಎಲ್ಲಾದ್ರಲ್ಲೂ ಮೂಳೆ ಸಿಕ್ತೂನು ಸಹ ಅದೇನ್ ದೊಡ್ಡ ವಿಚಾರ ಏನಲ್ಲ. ಸಿಕ್ಕಾದ್ಮೇಲೆ ಅದ್ರ ತನಿಖೆ ಮಾಡುವ ಭಾಗ ಇರುತ್ತಲ್ಲ, ಐಡೆಂಟಿಫಿಕೇಶನ್ ಮಾಡ್ಬೇಕಲ್ಲ, ಮತ್ತೆ ಕಾಸ್ ಆಫ್ ಡೆತ್ ತಿಳ್ಕೊಬೇಕಲ್ಲ, ತಿಳ್ಕೊಂಡಾದ್ಮೇಲೆ ಯಾರು ಮಾಡಿಸಿದ್ರು ಅಂತ ಅನ್ನುವಂಥದ್ದು ಲಿಂಕ್ ಮಾಡ್ಬೇಕಲ್ಲ. ದಿಸ್ ಈಸ್ ದ ಬಿಗ್ಗೆಸ್ಟ್ ಹೆಡ್ಡೇಕ್ ಟು ದಿ ಪೊಲೀಸ್. ಹೆಡ್ಡೇಕ್ ಅಂತ ಅಲ್ಲ, ತನಿಖೆಯ ಒಂದು ಭಾಗದಲ್ಲಿ ಅತ್ಯಂತ ಕಷ್ಟಕರವಾದಂತ ಘಟ್ಟ ಅದು. ಆ ಕಾರಣಕ್ಕೆ ಇವೆಲ್ಲ ನೀವ್ ಹೇಳ್ತಾ ಇರುವಂತದ್ದು ಏನ್ ಹೇಳಿದ್ರಲ್ಲ, ಪ್ರಶ್ನೆ ಎತ್ತಿದ್ರಲ್ಲ, ಅದು ಎಲ್ಲಾ ಪ್ರಶ್ನೆಗಳಿಗಿಂತ ಬಹಳ ಅದ್ಭುತವಾದಂತ ಪ್ರಶ್ನೆ. ಖಂಡಿತವಾಗ್ಲೂ ಇಂಥ ಪ್ರಶ್ನೆಗಳನ್ನ ನೀವೆಲ್ಲ ಎತ್ತಬೇಕು, ಕೇಳ್ಬೇಕು. ಯಾಕೆಂದ್ರೆ ನಾವು ನೀವು ಎಲ್ರು ಅದೇ ಮನಸ್ಥಿತಿ ನೋಡ್ಬಿಡ್ತೀವ ನಾವು. ಅಲ್ಲಿ ಬಂದವರೆಲ್ಲ ಧರ್ಮಸ್ಥಳದಲ್ಲಿ ಜನ ಎಲ್ಲ ಹೋದ ಹಿಂಸೆನ ಯಾರನ್ನೂ ಬಿಡಲ್ರು, ಹಿಡ್ಕೊಂಡು ತಿಂದು ಅಲ್ಲಿ
ಸಾಯಿಸಿ ಗುಂಡಿ ಹೊಡೆದಾಕ್ಬಿಡ್ತಾರೆ ಎನ್ನುವಂತ ಜನ ಆ ಧರ್ಮಸ್ಥಳದ ಆ ಕ್ಷೇತ್ರಗಳಲ್ಲಿ ಆ ತರದ್ ಏನಾರು ನಡೀತಾ ಇದ್ರೆ ಅಲ್ಲಿರ್ತಕ್ಕಂಥ ಬುದ್ಧಿವಂತ ಜನಾಂಗ ಮತ್ತೆ ಅಲ್ಲಿರ್ತಕ್ಕಂಥ ಬೇರೆ ಕರ್ನಾಟಕಕ್ಕಿಂತ ಅತ್ಯಂತ ಸೂಕ್ಷ್ಮಮತಿಗಳು ಇಂತ ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ. ಯಾವ ಕಾರಣಕ್ಕೂ ಅವರ ವೈಯಕ್ತಿಕವಾಗಿ ಅವ್ರಿಗೆ ಏನಾದ್ರು ಧಕ್ಕೆ ಆಗುವಂತದ್ದೇ ಆಗ್ಲಿ, ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವಂತದ್ದೇ ಆಗ್ಲಿ, ಮತ್ತೆ ಬೇರೆ ಇನ್ನೇನಾದ್ರೂ ಅತಾಚುರ್ಯಗಳಾದಾಗ ಅವರು ಸೆಟೆದು ನಿಂತು ಬಿಡ್ತಾರೆ ಜನ. ಆಗಿದ್ದುಕೊಂಡು ಅಷ್ಟು ವರ್ಷಗಳ ಕಾಲ ನಿರಂತರವಾಗಿ ಅಲ್ಲಿ ಜನ ನಡಿಲಿ ಬುಡಯ್ಯ ಏನೋ ಮಾಡ್ತಾವ್ರೆ ಎತ್ತಾಕೊಂಡು ಹೋಗ್ಬಿಟ್ಟು ಕಾಡಲ್ಲೆಲ್ಲ ರೇಪ್ ಮಾಡ್ತಾರೆ ಒಳ್ಳೇದೇ ಒಂದು ಅಂತ ಸಹಿಸ್ಕೊಂಡಿರ್ತಕ್ಕಂಥ ಜನ ಇದು ಸಾಧ್ಯನಾ ಹೇಳಿ ಮತ್ತೆ? ಓಕೆ 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 ಸರ್, ಮತ್ತೊಂದಂದ್ರೆ ಈಗ ತನಿಖೆಯ ಆಧಾರದಲ್ಲಿ ಅವನನ್ನ ಕೇವಲ ಬಾಡಿ ಹೂತ್ ಹಾಕಿದಾರಂತ ಕನ್ಸಿಡರ್ ಮಾಡ್ತಾರ ಅಥವಾ ಅವನನ್ನು ಸಾಕ್ಷಿದಾರನ ಕನ್ಸಿಡರ್ ಮಾಡ್ತಾರೆ? ಅಂದ್ರೆ ಅವನೇ ಹೂತ್ ಹಾಕಿದ್ದಾನೆ ಅನ್ನೋದಕ್ಕೆ ಏನಾದ್ರು ಈ FSL ವರದಿಯಲ್ಲಿ ಆ ಬಾಡಿ ಹೂತ್ ಹಾಕುವಾಗ ಏನಾದ್ರು ಒಂದು DNA ಟೆಸ್ಟ್ ಹಾಗೆ ಈಗ ಏನಾದ್ರು ನಡೆಯುತ್ತಾ ಅಂತ ನನ್ನ ಜಸ್ಟ್ ಕ್ವಶನ್. ಯಾವುದೇ ತರವಾದಂತ ಅವನು ಹೂತ್ ಹಾಕಿದ್ದಾನೆ ಅಂತ ಅನ್ನುವಂತ ರಾಸಾಯನಿಕ ಪರೀಕ್ಷೆ ಇದು ಯಾವುದೇ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಗಳನ್ನ ಕನೆಕ್ಟ್ ಮಾಡೋಕ್ಕಾಗುದಿಲ್ಲ. ಈಗ ಅವನೆಲ್ಲೋ ಒಂದ್ ಕಡೆ ಸಾಮೂಹಿಕ ತಂದು ಅಲ್ಲಿಂದ ಪಂಚಾಯತಿಯವರು ಊರ್ನವರು ಸತ್ತವ್ ತಗೊಂಡ್ ಹಾಕಿರ್ತಕ್ಕಂಥ ಜಾಗನ ತೋರಿಸ್ಬಿಟ್ಟು ಇದು ನಾನೇ ಊತಾಕಿದ್ದೀನಿ ಅಂತ ಹೇಳಿದ್ರೆ ಅವನು ಅದನ್ನ ಕನೆಕ್ಟ್ ಮಾಡೋಕ್ಕಾಗುದಿಲ್ಲ. ಈಗ ನಾವು ಮಾಡ್ಬೇಕಾದಂತ ಪ್ರಪ್ರಥಮ ಕರ್ತವ್ಯ ಯಾವುದು? ಅವ್ನು ತಂದಂತ ತಲೆಬುರುಡೆ ನೀ ತಂದಂತ ಹೌದು, ಇನ್ನು ಉಳಿದ ಭಾಗ ಎಲ್ಲಿದೆ ತೋರ್ಸು. ಅದನ್ನ ತೋರ್ಸಾದ್ಮೇಲೆ ಮುಂದಿನ ಕೆಲಸ ನಾವು ಮಾಡ್ತೀವಿ. ನೀನ್ ಎಲ್ಲೋ ಯಾರೋ ಊರವನ್ನೆಲ್ಲ ತಗೊಂಡ್ ಬಂದು ಊತಾಕಿರೋ ಜಾಗವೆಲ್ಲ ತೋರ್ಸ್ಕೊಂಡು ನಾವೆಲ್ಲ ನಕ್ಕೋ ಕೂತ್ಕೊಳ್ಳುವಂತ ನಾವು ಪ್ರಮೇಯಕ್ಕೆ ಹೋಗಲ್ಲ. ನಾವು ಅದೇ ಕ್ವಶನ್ ಕೇಳ್ತೀರಿ ಸರ್. ಈಗ ತಲೆಬುರುಡೆ ತಂದ ನಂತರ ಪ್ರಥಮವಾಗಿ ಆ ಮಿಕ್ಕ ಭಾಗವನ್ನ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ಯಾಕೆ ಈ ಸಮಾಧಿ ಅಗಿಯುವಂತ ಕೆಲ್ಸಕ್ಕೆ ಹೋದ್ರು ಅಂತ ಅದೇನೆ ನನ್ಗೂ ಅದೇ ಪ್ರಶ್ನೆ ಆಗಿರುವಂತದ್ದು. ತಲೆನ ನಾವು ಏನೋ ತಂದ್ಕೊಟ್ಟಿದ್ದಾನೋ, ಹೌದು, ತಲೆನ ನೀನ್ ತಂದಿರ್ತಕ್ಕಂಥ ಉಳಿದ ಭಾಗ ಯಾವುದು? ನನಗನ್ನಿಸ್ತದೆ ಉಳಿದ ಹಲೋ ತಲೆ ತಗೊಂಡೆ ನಾನು ಅಂತ ಹೇಳ್ಬೋದು. ತಲೆ ತಗೊಂಡೇನು ಇಂಪಾರ್ಟೆಂಟ್ ಅಲ್ಲ ಅವನು. ಹೌದು, ಇಲ್ಲ ಈ ತಲೆನ ಯಾರಾದ್ರೂ ಎಲ್ಲಿಂದಾರು ಕೈ ಕೊಟ್ಟಿರ್ಬೋದು, ಯಾರಾದ್ರೂ ಹೌದು ಇದ್ರ ಷಡ್ಯಂತ್ರ ಮಾಡ್ತಕ್ಕಂಥ ಜನಗಳು ಯಾರಾದ್ರೂ ಇಂತ ತಲೆ ತಂದು ಕೊಟ್ಟಿರ್ಬೋದು. ಅವ್ರನ್ನ ನಾವು ಕಾನೂನಿನ ಒಳಗಡೆ ತಗೋಬೇಕಲ್ಲ. ಹೌದೌದು. ಈಗ ಅದೇ ದೊಡ್ಡ ಕ್ವಶನ್ ಆಗಿರ್ಬೋದು. ಈಗ ದೊಡ್ಡ ಕ್ವಶನ್ ಅಂದ್ರೆ ಆ ತಲೆಬುರುಡೆ ಮಿಕ್ಕ ಪಾರ್ಟಿ ಯಾಕೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಅಥವಾ ಅದು ಬೇರೆ ಈ ತಲೆಯ ಉಳಿದ ಭಾಗವನ್ನ ನಾವು ತಗೊಂಡಿದೀವಿ ಅಂತ ಹೇಳಿ ತಲೆನೂ ಮತ್ತೆ ಈ ಭಾಗಕ್ಕೂ ಒಂದೇನಾ ಅಂತ ಅನ್ನುವಂಥದ್ದು ಎಕ್ಸಾಮಿನೇಷನ್ ನಡಿಬೇಕಲ್ಲ. ಈಗ ಅದು ಹೌದು ಈಗ ಯಾವ್ದೋ ಮೂಳೆ ತೆಗೆದ್ಬಿಟ್ಟು ಸರ್ ಇದ್ರದ್ದು ಈ ತಲೆ ಅಂದ್ರೆ ನಾವು ಅದನ್ನ ಈಸಿಯಾಗಿ ಪತ್ತೆ ಮಾಡ್ಬಿಡುದು ಈ ತಲೆದು ಈ ದೇಹದ ಅನ್ಬಿಟ್ಟು ಅಂತ. ಅದೇನ್ ಕಷ್ಟದ ಕೆಲಸ ಆಗಲ್ಲ. ಈಗ ನಾವು ಅದನ್ನ ಲಿಂಕ್ ಮಾಡ್ಬೇಕಲ್ಲ. ತಂದು ಕೊಟ್ಟಿರೋ ತಲೆಯಿಂದನೇ ತಾನೇ ಕೇಸ್ ಪ್ರಾರಂಭ ಆಗಿರೋದು. ನಾವು ಆ ತಲೆಯಿಂದ ಕಾಲುವರೆಗೂ ಬರ್ಬೇಕಲ್ಲ ನಾವು. ಹೌದು, ಕಲೆ ಬರ್ಬೇಕು. ಆದ್ಮೇಲೆ ಬೇರೆ ಕೊಲೆಗಳು, ಬೇರೆ ಗುಂಡಿಗಳು, ಬೇರೆಗಳು ನಾವು ಮಾಡುವಂತ ಕೆಲಸ ನನ್ನ ಲೆಕ್ಕದಲ್ಲಿ ಅದು ಸರಿ. ನೋಡೋಣ ಇವಾಗ. ಯಾಕೆಂತಂದ್ರೆ ಇದು SIT ಮಾಡಿರೋ ಕಾರಣಕ್ಕೋಸ್ಕರನೇ ಅವ್ರು ಮಾಡ್ತಾ ಇರೋದೆಲ್ಲ ಸರಿ ಇಲ್ಲ ಅಂತ ಅನ್ನುವಂಥದ್ದು ಯಾವ ಕಾರಣಕ್ಕೂ ಪೊಲೀಸ್ ಆಗಿ ನಾನು ಒಪ್ಪಲ್ಲ. ಅವ್ರದೇ ಆದಂತ ತನಿಖಾ ವಿಧಾನಗಳಿರ್ತವೆ, ಅದನ್ನ ಮಾಡ್ತಾರೆ. ನಾವ್ ಇದನ್ ಬಿಟ್ಟು ಇದನ್ ಮಾಡಿ ಇದನ್ ಬಿಟ್ಟು ಅನ್ನುವಂಥದ್ದು. ಬಟ್ ಇದು ನನ್ನ ಲೆಕ್ಕದಲ್ಲಿ ಇದು ಅತ್ಯಂತ ಬಹಳ ಪ್ರಮುಖವಾಗಿ ಮಾಡ್ಬೇಕಾದಂತ ಇದೊಂದು ಕೆಲಸ. ಓಕೆ, ತಲೆಬುರುಡೆಯನ್ನ ಫಸ್ಟ್ ಎನ್ಕ್ವೈರಿ ಮಾಡ್ಬೇಕಿತ್ತು, ಆ ನಂತರ ಸೆಕೆಂಡ್ಲಿ ಇದನ್ನ ಸಮಾಧಿಗೆ ಒಂದು ಕೆಲಸ ಮಾಡ್ಬೇಕಿತ್ತು. ಯಾರಿಗೂ ಗೊತ್ತಾಗ್ತದೆ, ಮೀಡಿಯಾಕ್ಕೆ ಪ್ರಚಾರ ಮಾಡದೆ. ನನ್ನ ಪ್ರಿಯಾರಿಟಿ ನಾವು ಅನ್ಕೊಳ್ಳುವಂತದ್ದು ಏನು ಅಂದ್ರೆ ಆಸ್ ಎ ಒಬ್ಬ ನನ್ನ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿದ್ದು ಅದನ್ನ ತನಿಖೆ ಮಾಡ್ಕೊಂಡು ಹೋದ್ರೆ ನನ್ನ ಲೆಕ್ಕದಲ್ಲಿ ಇನ್ನೂ ಬೇರೆ ಆಮೇಲೆ ನಂತರದ ಕೆಲಸಗಳು ಬೇಕಾದ್ರೆ ಮಾಡ್ಬೋದು. ಅದೇನು ತೊಂದ್ರೆ ಏನಾಗಲ್ಲ. ಹೌದು ಸರ್. ಈಗ ತಲೆಬುರುಡೆ ತಂದು ಕೊಟ್ಟಿದ್ರಲ್ಲ ಇದು ನ್ಯಾಯಾಧೀಶರ ಮುಂದೆ, ಅದು ಎಲ್ಲಿಗೆ ಹಸ್ತಾಂತರ ಆಗಿದೆ ಅಥವಾ ಯಾರ ಹತ್ರ ಇರ್ಬೋದು ಅಥವಾ ಏನಾದ್ರು ಅದು ಏನೇನಾಗಿರುತ್ತಂತ ಈಗ? ಅಲ್ಲ, ಈಗ ನೋಡಿ ಅವನು 164 ಮಾಡಿದ್ದಾನಲ್ಲ, ಆ ರಿಪೋರ್ಟ್ ಅಲ್ಲಿ ಏನ್ ಹೇಳಿದ್ದಾನೆ ಅನ್ನುವಂಥದ್ದು ಅಲ್ಲಿ. ಯಾಕೆಂದ್ರೆ ಅವ್ರ ಹತ್ರ ಹೇಳಿಕೆ ಕೊಡ್ತಾನಲ್ಲ, ನಾನು ಇಂಥ ದಿವಸ ಇಂಥ ತಲೆಬುರುಡೆ ಇಂಥ ಹೂತಿದ್ದ ಹಣವನ್ನ ಇಂಥ ಒಂದು ಕೊಲೆನೋ ಅತ್ಯಾಚಾರ ಮಾಡಿದ್ರು ಇಲ್ಲ ಆಸಿಡ್ ಹಾಕಿದ್ರು, ಆ ಬಾಡಿನ ನನಗೆ ಎತ್ಕೊಂಡೋಗಿ ಇಂತಿಂತವ್ರು ಹೇಳಿದ್ರು, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಇಂಥ ಕಡೆ ಹೂತಾಕಿದೀನಿ ನಾನೊಬ್ನೇ, ನನ್ ಜೊತೆ ನಾನೊಬ್ನೇ ಆ ವಿಕ್ರಮ ಬೇತಾಳನ್ ತರ ಒತ್ಕೊಂಡೋದೆ, ನಾನೇ ಆಲ್ರೆಡಿ ಗುಂಡಿ ಹೊಡೆದೆ, ಅವಾಗ ಯಾರೂ ನೋಡಿಲ್ಲ ಜನ, ಮಧ್ಯರಾತ್ರಿನಲ್ಲಿ ಒತ್ಕೊಂಡೋದೆ, ಹೂತಾಕದೆ, ಇವಾಗ ನಾನು ನನ್ನ ಕೈಯಲ್ಲಿ ಕೆಲಸ ಮಾಡಿಸಿದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಅಂತ ಅನ್ನುವಂತ ಸ್ಟೇಟ್ಮೆಂಟ್ ಅವ್ನು ಕೊಟ್ಟಿರ್ಬೇಕು. ಅದೇ ತರ ಕೊಟ್ಟಿರ್ಬೇಕು, ಅವ್ನಿಗೆ ಬೇರೆ ಏನಿಲ್ಲ. ಅದು ಪೂರಕವಾಗಿ ಆ ಒಂದು ಹೂತಾಕಿದ್ದಕ್ಕೆ ಸಾಕ್ಷಿಯಾಗಿ ನಾನೊಂದು ತಲೆ ತಂದಿದ್ದೀನಿ,
ಆ ತಲೆಗೆ ಉಳಿದಂತ ಭಾಗವನ್ನ ಇಂಥ ಕಡೆ ಅದೇ ಜಾಗದಲ್ಲಿ ನಾನು ಕರ್ಕೊಂಡು ಹೋದ್ರೆ ನಾನು ತೋರಿಸ್ತೀನಿ ಅನ್ನುವಂಥದ್ದು ಸ್ಟೇಟ್ಮೆಂಟ್ ಅಲ್ಲಿ ಇರ್ಬೇಕು. ಮುಂದುವರೆದ ಭಾಗದಲ್ಲಿ ಅವ್ರ ಆ ಸ್ಟೇಟ್ಮೆಂಟ್ ಅಲ್ಲಿ ತಲೆ ಇಲ್ಲ, ತಲೆ ಮಾತ್ರ ತಂದು ಕೊಟ್ಟಿದ್ದೇನೆ ಅಂತ, ಉಳಿದುದು ಎಲ್ಲಿ ಇಟ್ಟಪ್ಪ, ಹೊಟ್ಟೆ ಭಾಗ, ಎದೆ ಭಾಗ, ತೊಡೆ ಭಾಗ ಎಲ್ಲ ಎಲ್ಲಿದ್ದಾವೆ ಅಂತ ಕೇಳಲೇಬೇಕಲ್ಲ ಅವರು 64 ಮಾಡ್ಕೋಬೇಕಾದಾಗ. ಅವನೇನ್ ಹೇಳ್ತಾನೋ ಅಷ್ಟು ಮಾತ್ರ ಹೇಳ್ಬಿಟ್ಟು ಕಳ್ಸ್ಕೊಟ್ಬಿಡುದು ಅಲ್ವಲ್ಲ, ಅದ್ರಲ್ಲಿ ಇನ್ನೂ ರಿವೀಲ್ ಆಗ್ಬೇಕಲ್ಲ. ಅಲ್ಲ ಮತ್ತೊಂದ್ ಸರ್, ಅದೇ ಮುಂದುವರೆದ ಭಾಗವಾಗಿ ಆ ಟೈಮ್ ಅಲ್ಲಿ ಅಂದ್ರೆ 90s ಅಥವಾ 20s ಟೈಮಲ್ಲಿ ಒಂದು ತಲೆಬುರುಡೆ ತಂದು ಕೊಟ್ಕೊಂಡು ಅಷ್ಟನ್ನು ಮಾತ್ರ ಉಳಿಸಿರುವಂತ ಚಾನ್ಸಸ್ ಏನೋ ಇರ್ಬೋದಿತ್ತ, ಅಥವಾ ಅಷ್ಟನ್ನೇ ಕತೆ ಹೇಳ್ಬಿಟ್ರೆ ಅಂದ್ರೆ ಬುರುಡೆ ಮಾತ್ರ ಕೊಟ್ರು, ನನಗೆ ಬುರುಡೆ ಮಾತ್ರ ಹೂಳಿ ಕೊಟ್ರು, ಮಿಕ್ಕಿದ ಬಾಡಿ ನನಗೆ ಗೊತ್ತಿಲ್ಲ ಅಂತ ಹೇಳುವಂತ ಚಾನ್ಸಸ್ ಇತ್ತ? ಅದನ್ನ ನಂಬ್ಕೊಂಡು ಇಲ್ಲ, ಸಾಧ್ಯ ಇಲ್ಲ. ನೋಡಿ, ಬುರುಡೆ ಎಲ್ಲಿ ಕೊಡೋಕ್ ಸಾಧ್ಯ ಆಗ್ತದೆ? ಎಲ್ಲಾದ್ರೂ ಅಲ್ಲ, ಇವ್ನ್ ಬುರುಡೆ ಎಲ್ಲಿ ಎತ್ಕೊಬರೋಕ್ ಸಾಧ್ಯ ಆಗ್ತದೆ? ಎತ್ಕೊಬರೋದ್ರೆ ಯಾವ್ದೋ ಒಳೆನಲ್ಲಿ ಕಂಪ್ಲೀಟ್ ಡಿಕಂಪೋಸ್ ಆಗ್ಬಿಟ್ಟು ಸ್ಕೆಲಿಟನ್ ಆಗಿ ಎಲ್ಲಾ ಸ್ಕೆಲಿಟನ್ ಒಂದೊಂದು ಬೇರೆ ಬೇರೆ ಆಗ್ಬಿಟ್ಟು ಬುರುಡೆ ಮಾತ್ರ ಉಳ್ಕೊಂಡಿದ್ರೆ ಒಳೆನಲ್ಲಿ ನೋಡಿದವ್ರು ಯಾರೋ ಮನುಷ್ಯನ ಬುರುಡೆ ತಗೊಂಡ್ ಬಂದು ಎಲ್ಲಾದ್ರೂ ಗುಂಡಿ ಮುತ್ತಾಕ್ತಕ್ಕಂಥ ಕೆಲಸ ಆಗುತ್ತೆ. ಹೌದಲ್ವಾ? ಅದನ್ನು ಬಿಸಾಕುವಂತದ್ದು ಏನೆಲ್ಲ ಅದನ್ನ ತೆಗೆದು ಇದನ್ನ ಎತ್ಕೊಂಡ್ ಬಂದು ಗುಂಡಿ, ಅದನ್ನಾದ್ರೂ ಹೇಳ್ಬೇಕಲ್ಲ ಅವನು. ಅದನ್ನಾದ್ರೂ ಹೇಳ್ಬೇಕಲ್ಲ. ಅದು ಹಿಂಗಿತ್ತು, ಈ ತರದ ಪರಿಸ್ಥಿತಿಲಿ ಇದ್ದಾಗೆ ತಗೊಂಡ್ ಬಂದು ಊದ್ದೆ ನಾನು, ಇತ್ತು ಬುರುಡೆ ನನಗೆ, ಆ ಬುರುಡೆನ ನಾನು ಇವತ್ತು ತಗೊಂಡ್ ಬಂದಿದ್ದೀನಿ ಅಂತ. ಆಯ್ತು, ಆ ಬುರುಡೆ ತಂದಾಗ ಆ ದೇಹಕ್ಕೆ ಏನ್ ಮಾಡಿದ್ರು? ಸರಿ, ಆ ದೇಹ ಸಮೇತ ತಗೊಂಡ್ ಬಂದಿದ್ರೆ ಆ ದೇಹ ಏನಾಯ್ತು? ಬೇರೆ. ಈಗ ನೋಡಿ, ತಲೆ ಬುರುಡೆ ಸಿಗುತ್ತೆ, ಸಿಕ್ಕಾದ್ಮೇಲೆ ತೊಡೆಗಳು ಪೆಲ್ವಿಕ್ ಸಿಗುತ್ತೆ, ಅದಾದ್ಮೇಲೆ ಕೈ ಮೂಳೆಗಳು ಸಿಗ್ತವೆ, ಎಲ್ಲ ಹೋಗ್ಬಿಡಲ್ಲ ಕಂಪ್ಲೀಟ್. ತುಂಬಾ ಟೈಮ್ ತಗೊಳ್ಳುತ್ತೆ, 16 ವರ್ಷಗಳ ನಂತರ ಅದು ಒಂದೊಂದು ಜಾಯಿಂಟ್ ಬಿಟ್ಕೊಳ್ಳುತ್ತೆ. ಅದ್ರಲ್ಲಿ ರಿಬ್ಸ್ ಮೂಳೆಗಳು ಅಂತೂ ಇದ್ದೇ ಇರ್ತವೆ, ಇನ್ನು ಅಷ್ಟು ಸುಲಭ ಬೆನ್ಮೂಳೆ ಅಂತೂ ಇರುತ್ತೆ. ಇವ್ನು ಏನ್ ಮಾಡಿದ್ರು ಬೆನ್ಮೂಳೆ ಹೋಗಲ್ಲ ಅದು. ಬೆನ್ಮೂಳೆಯಿಂದ ತಲೆಯಿಂದ ಹಿಡಿದು ತಲೆ ತಂದಾದ್ಮೇಲೆ ಬೆನ್ಮೂಳೆ ಇರ್ಬೇಕಲ್ಲ, ಅಲ್ಲಿ ಬೆನ್ಮೂಳೆ ಕರ್ಗೋಗಲ್ಲ ಅಷ್ಟು ಸುಲಭಕ್ಕೆ. ಬಟ್ ಈಗ ನಾವು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಈ ತನಿಖೆಯ ಈ ಹಂತ ನೋಡ್ತಾ ತಮ್ಗೇನ್ ಅನ್ಸುತ್ತೆ ಸರ್? ಈಗ ಅಲ್ಲ, ಅಂತ ನೋಡಿ ನಮ್ಗೇನು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲ, ಅದು ನಡೀತಾ ಇದೆ, ಉತ್ಖನನ ಮಾಡ್ಲಿ. ಆಮೇಲೆ ಅಲ್ಲಿ ಅದಕ್ಕೆ ಸಾರ್ವಜನಿಕ ಅಭಿಪ್ರಾಯಗಳು ಬೇಕಲ್ಲ, ನಾವು ರಿಪೋರ್ಟ್ ಹಾಕ್ಬಿಟ್ರೆ ಆಗಲ್ವಲ್ಲ. ಸಾರ್ವಜನಿಕರಿಗೂ ಅಲ್ಲಿ ನಮಗೆ ಅವ್ರು ಯಾರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಂತ ಅನ್ನುವಂಥದ್ದು ಬೇಕಲ್ಲ. ಆ ತರದ ಮನುಷ್ಯ ಈ ಹೆಣ ಉಳುವಂತ ಕೆಲಸ ಮಾಡ್ತಾ ಇದ್ದ ಅಂತ ಎಲ್ರಿಗೂ ಗೊತ್ತಿರ್ತದೆ. ಹೆಣನ ಬಚ್ಚಿಟ್ಕೊಂಡು ಉಳುಕ್ ಆಗುದಿಲ್ಲ, ಬಚ್ಚಿಟ್ಕೊಂಡು ಹೆಣ ಉರುವಂತ ಕೆಲಸ ಮಾಡೋಕ್ ಆಗುದಿಲ್ಲ. ಒಂದು ಇದ್ರೊಳಗಡೆ ಸ್ಮಶಾನದಲ್ಲಿ ಹೆಣ ಉಳುವಂತ ಮನುಷ್ಯ ಇದ್ರೆ ಇಡೀ ಊರ್ಗೆ ಗೊತ್ತಿರ್ತಾನ ಅವನು. ಎಲ್ಲ ಕಿರಾಣಿ ಅಂಗಡಿ ಇಟ್ಕೊಂಡು ಯಾವ್ದೋ ಮೂಲೆಯಲ್ಲಿ ಗೊತ್ತಾಗದೇ ಇರ್ಬೋದು. ಸ್ಮಶಾನದಲ್ಲಿ ಹೆಣ ಉಳುವಂತ ಒಬ್ಬ ಮನುಷ್ಯ ಊರಿಂದ ಹೊರಗಡೆ ಬಂದ, ಊರ್ ಒಳಗ್ ಬಂದ ಅಂದ್ರೆ ಎಲ್ರಿಗೂ ಗೊತ್ತಿರ್ತದೆ ಸ್ಮಶಾನದಲ್ಲಿ ಇವರು ಹೆಣ ಉಳ್ತಾರೆ ಅಂದ್ಬಿಟ್ಟು. ಹೌದಲ್ವಾ? ಯಾಕೆಂದ್ರೆ ಅಷ್ಟು ನಾವು ಸ್ಮಶಾನ ಮತ್ತೆ ಸ್ಕೆಲಿಟನ್ ಬಾಡಿ ಅನ್ನುವಂಥದ್ರಲ್ಲಿ ಅಷ್ಟು ನಾವು ಶಿಥಿಲವಾದಂತ ಮನಸ್ಥಿತಿ ನಮ್ಮಲ್ಲಿ ಇರ್ತದೆ, ಬಹಳ ಸ್ಮೂತ್ ಇರುತ್ತೆ. ಅದನ್ನ ಯೋಚನೆ ಮಾಡಿ, ಯಾಕೆಂದ್ರೆ ಅದು ಸಾಮಾನ್ಯವಾಗಿ ಸ್ಮಶಾನ ಅಂದ ತಕ್ಷಣನೇ ನಮ್ಮ ಮನಸ್ಸುಗಳು ಬೇರೆ ತರನೇ ಯೋಚನೆ ಮಾಡ್ತಾವಲ್ವಾ? ಮತ್ತೆ ಹಾಗೆ ಏನು ಕೊಟ್ಟಿದ್ದಾನೋ ಅವನೇನ್ ಏನೇನೆಲ್ಲ ಅವನು ಕಾನ್ಸ್ಪಿರಸಿಗಳು ಥಿಯರಿಗಳೇನಾದ್ರು ಮಾಡಿ ಇದೆಲ್ಲಾನು ಮಾಡ್ಬೇಕಲ್ಲ ನಾವು. ತಂದು ಕೊಟ್ಬಿಟ್ಟು ಅವನು ಪೂರಾ ಒಳ್ಳೆಯವನು ತಂದಿದ್ದೇ ತಪ್ಪಲ್ವಾ? ತಲೆನ ಹೆಂಗ್ ತಗೊಂಡ್ಬಿಡ್ತಾನೆ? ಅದೇ ಆಗುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇತ್ತು, ನಾನು ಹೂತ್ ಹಾಕಿದೆ ಅಂದ್ರೆ ಅದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ನಾನು ಹೂತ್ ಹಾಕಿದ್ದೇನೆ ಅನ್ನೋ ತರಬೇಕು. ಅದೇ ವಿತೌಟ್ ಇನ್ಫಾರ್ಮಿಂಗ್ ಟು ದ ಪೊಲೀಸ್ ಅವ್ನು ಹೇಗೆ ತರ್ಲಿಕ್ಕೆ ಸಾಧ್ಯ? ಅದು ಹೇಗೆ? ಅದು ತಪ್ಪಾಗಲ್ಲ, ತರಲೂಬಾರ್ದು, ಅದು ಅಫೆನ್ಸ್. ಇದು ಒಂದು ಬಾಡಿದು ಪಾರ್ಟ್ ನ ಎತ್ಕೊಂಡು ಈ ತರದ್ ಹೇಳಿ ಕ್ಯಾರಿ ಮಾಡ್ಕೊಂಡು ಬರುವಂತದ್ದೇ ಅಫೆನ್ಸ್. ಅವನ ಮೇಲೂ ಕ್ರಮ ತಗೋಬೇಕು. ಅವನೇನ್ ತಂದ್ಬಿಟ್ಟ ಜನೋಪಕಾರಿ ಕೆಲಸ ಮಾಡ್ಬಿಟ್ಟಿದ್ದೀನಿ ನಾನು ಹೇಳ್ಬಿಟ್ಟು ಒಂದು ತಂದಾಕ್ಷಕ್ಕೆ ಬಿಟ್ಬಿಡುದಲ್ಲ. ಯಾವನಾದ್ರೂ ತಪ್ಪು ಮಾಡಿದ್ರೆ ತಪ್ಪೇ ಅದು. ತಪ್ಪೇ ಆಗುತ್ತೆ ಸರ್. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.